ಅಮ್ಮನೇ ಮುದ್ದು ಮಾಡ್ತಾಯಿಲ್ಲ ನನ್ನ. ನಮ್ಮೂರಿಗೆ ಹೋಗ್ತಿದ್ದೀವಿ. ಸಂಜೆ ಬಂದು ಉಕ್ಕೆ ಹೊಡೆದ್ವಿ ನಮ್ಮೂರು. ಇದು ನಮ್ಮ ಮನೆ ಗೋಡೆ ಪರಿಸ್ಥಿತಿ. ಮನೆಯವ್ರು ಸೇರಿ ಈ ಡಿಸೈನ್ನ ಪ್ಯಾಚ್ ಹಸುಗಳನ್ನ ತೋಟದತ್ವ ಕಟ್ಟಿದ್ದೀವಿ. ಅಪ್ಪನ ಮಗಳು ನಮ್ಗೆ ಈ ಥರ ವಾಚೆಲ್ಲ ಮಾಡಿಕೊಡೋರು. ನಾವು ಸಿಕ್ಕಾಬಟ್ಟೆ ಇಷ್ಟ. ಒಬ್ಳು ನಡ್ಕೊಬರೋದೇ ಕಷ್ಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಮನೆಯವರಿಗೆ ಒಂದು 10 days ಹಾಸನಲ್ಲಿ ಡ್ಯೂಟಿ ಇತ್ತು. ಹಾಗಾಗಿ ಡೈಲಿ ಮನೆಗೆ ಅಪ್ ಆ್ಯಂಡ್ ಡೌನ್ ಮಾಡೋ ಅವಕಾಶ ಇದೆಯಂತೆ. ಅದಕ್ಕೋಸ್ಕರ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂದರು. ಸೊ ನಾನು ನಮ್ಮ ಊರಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗಾಗಿ ಶನಿವಾರ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದು ನನ್ನನ್ನು ಪಾಪನು ಊರಿಗೆ ಕರ್ಕೊಂಡು ಹೋದ್ವು. ಸೊ ಅಲ್ಲಿದು ಕ್ಲಿಪ್ಪಿಂಗು ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೋತಾ ಇದ್ದಾರೆ. ಅಯ್ಯೋ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ, ನನ್ನ ಮಗನ ಬಿಟ್ಟು ಕಳ್ಸೋಕ್ಕೆ ಬೇಜಾರಾಯ್ತೈತೆ ನನಗೆ ಅಂತ ಅಂತಿದ್ರು. ಚೆನ್ನಾಗಿ ನೋಡ್ಕೋ ಕೆಲಸ ಅಂತ ಹೇಳಿ ಮಗು ಕಡೆ ಗಮನ ಕೊಡೋದು ಬಿಡಬೇಡ ಅಂತ ಹೇಳಿ ಬೈತಾನೂ ಇದ್ವು. ನಮ್ಮ ಅಮ್ಮನೇ ಮುದ್ದು ಮಾಡ್ತಾಯಿಲ್ಲ ನನ್ನ. ಪ್ರೀತಿ ಬೇರೆ ಕೇಡು ಮುಂಡೆದಕ್ಕೆ. ಇಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ನನ್ನ ಮೊಮ್ಮಗಳು ಎತ್ಕ ನನ್ನ ಮೊಮ್ಮಗಳ ಮೇಲೆ ಹೊತ್ತು ನಿನ್ನ ಪ್ರೀತಿ ಎಲ್ಲ. ಅಜ್ಜಿ ಬಾಯ್ ಮಾಡು, ಅಜ್ಜಿಗೆ ಅಜ್ಜಿ ಬಾಯ್ ಮಾಡು. ಈಗ ಅಜ್ಜಿ ಬಾಯ್ ಮಾಡಕ್ವಾ? ಬಾಯ್ ಮಾಡಲ್ವಾ? ನಮ್ಮೂರಿಂದ ಅಮ್ಮನ ಮನೆಗೆ ಲಗೇಜ್ ತಗೋಬಾ, ಅಮ್ಮನ ಮನೆಯಿಂದ ನಮ್ಮೂರಿಗೆ ಲಗೇಜ್ ತಗೊಂಡೋಗು. ನಮ್ಮ ಮನೆಯವರು ನಮ್ಮನ್ನು ಕರ್ಕೊಬಂದು ಊರಿಗೆ ಬಿಟ್ಟು ಅದಾದಮೇಲೆ ನೈಟ್ವರೆಗೂ ಹುಕ್ಕೆ ಹೊಡಿತಾ ಇದ್ವು. ಮತ್ತು ಸಂಡೇನೂ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಒಂದು 10 ನಿಮಿಷನೂ ಫ್ರೀ ತೊಗೊಳಲ್ಲ, ಕೆಲಸ ಮಾಡ್ತಾನೆ ಇರ್ತವೆ. ಸೊ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಬಂದ್ಮೇಲೆ ನೈಟ್ ನಾನೊಂದು ಕೆಲಸ ಕೊಟ್ಟಿದ್ದೆ. ಆಲ್ಮೋಸ್ಟ್ ಒಂದು 10-11 ಗಂಟೆ ಆಗಿತ್ತು. ನಂಗೆ ಅದೆಲ್ಲ ಗೊತ್ತಿಲ್ಲ, ಈ ವರ್ಕ್ ಕಂಪ್ಲೀಟ್ ಆಗಲೇಬೇಕು ಅಂತ ಹೇಳಿ ಹಠ ಮಾಡಿ 11 ಗಂಟೆಲೇನೋ ಈ ವರ್ಕ್ನ ಕಂಪ್ಲೀಟ್ ಮಾಡಿಸ್ಕೊಂಡೆ. ಅಲ್ಲಿ ಗೋಡೆ ಎಲ್ಲ ಕಿತ್ತೋಗಿದೆ. ಈ ಥರ ಅಂದರೆ ಈ ಲಪ್ಪ ಅಂತ ಹೇಳ್ತೇವಲ್ಲ ಅದನ್ನು ನೀಟಾಗಿ ಹೊಡೆದಿಲ್ಲ. ಹಾಗಾಗಿ ಸಿಕ್ಕಾಬಟ್ಟೆ ಹೇರ್ ತೊಗೊಂಡು ಈ ಥರ ಫುಲ್ಲು ಪೀಸ್ ಆಗಿದೆ. ಅದನ್ನು ಪಾಪು ಬಾಯಿಗೆ ಹಾಕೋತಾ ಇದ್ಲು. ಹಾಗಾಗಿ ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ಮೇಲ್ಗಡೆವರೆಗೂ ಗೋಡೆ ಹಂಗೆ ಆಗಿತ್ತು. ಹಾಗಾಗಿ ಲೈಟಾಗಿ ಕಟಿಂಗ್ಸ್ ಮಾಡಿ ಹಾಕಿದ್ದೀನಿ. ಗೋಡೆಗೆ ನೀಟಾಗಿ ಸ್ಟಿಕ್ ಆಗಲಿಲ್ಲ, ಬಟ್ ಓಕೆ ಒಂದು ಲೆವೆಲ್ಗೆ. ಆ್ಯಕ್ಚುಲಿ ಇದನ್ನು ಚೆನ್ನಾಗಿ ಕಾಣಲಿ ಅಂತ ಹಾಕ್ಸಿರೋದಲ್ಲ. ನನ್ನ ಮಗಳು ಗೋಡೆನ ಕಿತ್ತು ಬಾಯಿಗೆ ಹಾಕೋತಾ ಇದ್ವು, ಹಂಗೆ ಆಗಬಾರ್ದು ಅಂತ ಹಾಕಿರೋದು. ಹಾಗಾಗಿ ಇದು ಸಾಟರ್ಡೆ ಮತ್ತು ಸಂಡೇ ಕಂಟಿನ್ಯೂಟಿ ಬ್ಲಾಗ್ ಆಗಿರುತ್ತೆ. ಹಾಗಾಗಿ ಒಂದೇ ವಿಡಿಯೋದಲ್ಲಿ 2 ದಿನ ಕೂಡ ಕಂಪ್ಲೀಟ್ ಆಗಿದೆ. ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಮನೆಯಲ್ಲೇ ಇದ್ದಾವೆ. ಸ್ವಲ್ಪ ಡಿಲೇ ಆಗ್ತಿದೆ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ. ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿಟ್ಕೊಂಡು ನನ್ನ ಮಗಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಪ್ಡೇಟ್ ಮಾಡಲಿಕ್ಕೆ ಲೇಟ್ ಆಗ್ತಾಯಿದೆ. ಸೊ ಸಾರಿ ಎಲ್ರಿಗೂ. ಇವತ್ತೇನಪ್ಪ ಅಂತ ಹೇಳಿದ್ರೆ ತೋಟದ ಹತ್ರ ಹೋಗ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್, ಆಲ್ಮೋಸ್ಟ್ ಒಂದು 2 years ಅಂತಲೇ ಹೇಳ್ಬೋದು. ನಾನು ಪ್ರೆಗ್ನೆಂಟ್ ಆದಾಗಿಂದ ತೋಟದ ಹತ್ರ ಹೋಗೇ ಇರಲಿಲ್ಲ. ಇವತ್ತು ಹೋಗ್ತಾಯಿದ್ದೀನಿ ನನ್ನ ಮಗಳಿಗೆ ಕರ್ಕೊಂಡು. ಬಿಸಿಲಿದೆ ಗೊತ್ತು, ಬಿಸಿಲಲ್ಲಿ ಕರ್ಕೊಂಡು ಹೋಗಬಾರ್ದು, ಬಟ್ ಸ್ವಲ್ಪ ಮನೆ ಒಳಗೆ ಯಾವಾಗಲೂ ಇರ್ತಿದ್ವಲ್ಲ, ಅದಕ್ಕೆ ಹೋಗೋಣ ಅಂತ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ನಮ್ಮ ಕೋಳಿ ಫಾರ್ಮು. ನಮ್ಮ ಮನೆಯವ್ರು ಟ್ಯಾಕ್ಟ್ರಲ್ಲಿ ಬರ್ತವೆ ಅಂತೆ. ನಾನು ನನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಏನು ದೂರ ಇಲ್ಲ, ಸ್ವಲ್ಪ ದೂರನೇ ಇರೋದು. ಹಾಗಾಗಿ ಹೋಗ್ತಾ ಇದ್ದೀವಿ. ಹಸುಗಳನ್ನ ತೋಟದ ಹತ್ರ ಕಟ್ಟಿದ್ದೀವಿ. ನಮ್ಮ ತೋಟ ಬಂದೇ ಬಿಡ್ತು. ನಮ್ಮ ಮನೆಯವ್ರಿಗೆ ವೀಕ್ ಪೂರ್ತಿ ವರ್ಕು, ವೀಕೆಂಡಲ್ಲಿ ಇಲ್ಲಿ ವರ್ಕು. ಇವ್ರಿಗೆ ಸಂಡೇ, ಮಂಡೇ, ಟ್ಯೂಸ್ಡೇ ಅವೆಲ್ಲ ಒಂದೇ ದಿನ ರಜಾ ಅಂತ ತಗೊಳಲ್ವಾ? ತಗೋತೀನಲ್ಲ ಭಾನುವಾರ. ಇಲ್ಲಿ ಮಾಡ್ತೀವಲ್ಲ ಭಾನುವಾರ, ಆರಾಮಾಗಿ ಹೆಂಡತಿ ಮಕ್ಳಿಗೆ ಟೈಮ್ ಕೊಡ್ಕೊಂಡು ಮನೇಲಿವಲ್ವಲ್ಲ, ಅದೇ ರಜಾ. ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 8-9 ಗಂಟೆಗೆ ಮನೆಗೆ ಬರ್ತೇವೆ. ಅವಾಗ ನಾವು ಮಾಡಿಸ್ಕೋಬೇಕು ಅಂದರೆ ಚಿಕ್ಕ ಪುಟ್ಟ ಕೆಲಸ ಮಾಡಿಸ್ಕೋಬೇಕು ಅಷ್ಟೇ. ನಮ್ಮ ಮನೆಯವ್ರ ಹತ್ರ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೋಗೆಗವಿಲಿ ನಿಮಗೆ ಮೊದಲೆಲ್ಲ ವಾಚು ಕನ್ನಡಕ ಮಾಡೋರು ನೆನಪಿದೆಯಾ? ಮಾಡಕ್ಕೆ ಬರುತ್ತಾ? ಬರುತ್ತೆ, ಮಾಡಿಕೊಡಿ ನನ್ನ ಮಗಳಿಗೆ ನೋಡೋಣ. ಮನೆಯವ್ರು ಗೊಬ್ಬರ ಹಾಕೋಕ್ಕೆ ಅಂತ ಹೇಳಿ ಪಾಪುನು ನನ್ನ ನೆವಳಲ್ಲಿ ಕೂರಿಸಿ ಹೋಗ್ತಾ ಇದ್ವಿ. ಅವಳು ನೋಡ್ಬಿಟ್ಟು ಹೆಂಗೆ ಅಳ್ತಿದ್ದಾಳೆ ನೋಡಿ. ನನ್ನ ಮಗಳಿಗೆ ನೆವಳಲ್ಲಿ ಹಾಸಿ ಕೂರಿಸಿದ್ದೀನಿ. ಅವಪ್ಪ ಹೋಗ್ತಿದ್ದಾವೆ ಅಂತ ಅಳ್ತಿದ್ದಾಳು, ಕರ್ಕೋ ಅಂತ ನೋಡಿ. ಅಲ್ಲಿ ಅಪ್ಪನ ಮಗಳು
ಕೊನೆಯದೊಂದು ವಿಷಯ ಹೆಂಗೆ ಗೊತ್ತಾ, ಯಾವ ಕೆಲಸನೂ ನನಗೆ ಬರಲ್ಲ, ನನಗೆ ಆಗಲ್ಲ ಅಂತ ಹೇಳಲ್ಲ. ಬರಲಿಲ್ಲ ಅಂತ ಅಂದರೆ ಯೂಟ್ಯೂಬ್ ನೋಡಿಕೊಂಡು ಯಾರನ್ನಾದ್ರೂ ಕೇಳಿನೋ ಏನಾದರೂ ಕೆಲಸ ಮಾಡ್ತಾನೆ ಇರ್ತವೆ. ಆಲ್ ಇನ್ ಒನ್ ಅಂತ ಹೇಳ್ಬೋದು. ಹಂಗೆ ಏನೇ ರಿಪೇರಿ ಆದರೂ ಮಾಡ್ತವೆ. ಬಟ್ ಅವ್ರ ಕೈಲಿ ಆಗಲ್ಲ ಅಂದರೆ ಮಾತ್ರ ಬೇರೆ ಅದು ಏನು ವರ್ಕ್ ಬರಬೇಕು ಅವ್ರನ್ನ ಕರೆಸಿ ಮಾಡಿಸ್ತೇವೆ. ಹಾಗಾಗಿ ಸೊ ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಬಂದು ವಾಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾವೆ. ವಾಚ್ 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 ಟೈಮ್ ಎಷ್ಟು ಎಲ್ಲ ಚಿಕ್ಕ ವಯಸ್ಸಲ್ಲಿ ಖುಷಿ ಕೊಡೋದು. ಬಿಚ್ಕೊಂಡ್ಬಿಟ್ಲು ವಾಚ್ನ. ಟೈಮ್ ಎಷ್ಟು ಗುರು? ಹಾಂ, ಅಷ್ಟೇ ವಾಚಿನ ಕತೆ. ನನ್ನ ಮಗಳಿಗೇನು ಅಂದರೆ ಏನು ಮೈ ಮೇಲೆ ಹಿಂಸೆ ಆಗಬಾರ್ದು, ಫ್ರೀಯಾಗಿರಬೇಕು. ಹೌದು. ಅಮ್ಮೋ ಅಮ್ಮೋ ಹೂವಿ ಹೂವಿ ಏನಾ ಅಂತಿದ್ದೀರ? ಬಿಡ್ತಾಯಿಲ್ಲ ಅವಳು. ಎದಕ್ಕೆ ಅಂತೇಳಿ ಕೆಲಸ ಮಾಡೋಕ್ಕಾಗಬೇಕಲ್ಲ. ಮತ್ತೆ ಕರ್ಕೊಬಂದ್ಬಿಟ್ರಿ ದೊಡ್ಡದಾಗಿ. ಬಾ ಇರ್ತಾಳೆ ಅಂತ ಬಂದಪ್ಪ, ಅವಳು ಬಿಟ್ಟಿರ್ತಾಳ. ಹೇ ಹಾಯ್ ಮೈ ಸಬ್ಸ್ಕ್ರೈಬರ್. ಹಾಯ್, ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಮೈ ಏನದು ಮೈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್ಗೆ. ಹೋಗೋಣ. ಬಾಯ್ ಅಮ್ಮ. ನೋಡೋಣ, ನಾನು ಹೋದ್ರೆ ಅಳ್ತಾಳೇನು. ಬಾಯ್ ಅಮ್ಮ, ಬಾಯ್. ಇಲ್ಲೇ ಬಾಯ್ ಬಾಯ್. ಅಮ್ಮ ಪಿ ಅಮ್ಮ ಬೇಡ. ಓಕೆ, ನಮ್ಮನೆ ಪಾಪ ಕೆಲಸ ಮಾಡ್ಕೊಬರ್ಲಿ, ನಾವು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಜಾಸ್ತಿ ಹೊತ್ತು ಇವಾಗಾಗಿ ಒಂದು 20 ನಿಮಿಷ ಅಷ್ಟೆ. ಒಬ್ಳು ನಡ್ಕೊಬರೋದೇ ಕಷ್ಟ. ನನ್ನ ಮಗಳನ್ನು ಎತ್ಕೊಂಡು ನಡ್ಕೊಬರೋತ್ತಿಗೆ ಉಸಿರು ಇಕ್ಕೊಳಂಗೆ ಆಯ್ತೈತೆ. ನಮ್ಮ ಕೋಳಿ ಫಾರ್ಮ್ ತುಂಬ ದೊಡ್ಡದಾಗಿ ಕಟ್ಬಿಡವೆ, ಬಟ್ ಮರಿ ಬಿಟ್ಟಿಲ್ಲ ಅಷ್ಟೆ. ನೋಡಿ, ಬಂದ ತಕ್ಷಣ ಮೇಕೆ ಕೋಳಿ ಎಲ್ಲ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ತೋಟದಿಂದ ಬಂದಮೇಲೆ ಈ ಥರ ಫ್ಯಾನ್ ಹಾಕೋಬಿಟ್ಟು ಹೆವಿ ಬಿಸಿಲಿದೆಯಲ್ಲ, ನೆಲದ ಮೇಲೆ ಮಲ್ಕೊಬಿಟ್ರೆ ಯಪ್ಪ ಬಿಸಿಲು ತಡೆಯೋಕ್ಕೆ ಆಗ್ತಿಲ್ಲ, ಇಷ್ಟೊಂದು ಬಿಸಿಲು ಐತಲ್ಲ ಅಂತ ಹೊರಗಡೆ. ನಾನು ಅಪ್ಪಕ್ಕೆ ಒಂದಿನ ಹೋಗಿದ್ದಕ್ಕೆ ಸುಸ್ತಾಗೋಯ್ತು. ಆಲ್ಮೋಸ್ಟ್ 2 ವರ್ಷ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.